ಹಾಯ್, ನಾನಿವತ್ತು ಹೊಸಕೋಟೆ ಹತ್ರ ಇರೋ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮು ಅದು ತೋರ್ಸೋಣ ಅಂತ ಹೋಗ್ತಿದ್ದೀನಿ. ಈ ಶೋರೂಮ್ ಎಲ್ಲೂ ಇಲ್ಲ. ನೀವು ಟೋಲು ಪಾಸ್ ಆದ್ರಿ ಅಂದರೆ ಅಲ್ಲಿ ರಾಜಧಾಮ್ ಬಿರಿಯಾನಿ ಇರುತ್ತೆ. ರಾಜಧಾಮ್ ಬಿರಿಯಾನಿ ಅದ್ರ ನೆಕ್ಸ್ಟು ಬುಲೆಟ್ ಶೋರೂಮ್ ಇರುತ್ತೆ. ಅದು ಸ್ವಲ್ಪ ಮುಂದೆ ಹಾಗೆ ಹೋದರೆ ಅಲ್ಲೇ ಇದೆ. ನಾನು ಇನ್ನೂ ನಾಷ್ಟ ಮಾಡಿಲ್ಲ, ಅದಕ್ಕೆ ನಾಷ್ಟ ಮಾಡೋಣ ಅಂತ ಹೋಟ್ಲ್ ಹತ್ರ ಬಂದೆ. ನಾಷ್ಟ ಮಾಡಿಕೊಂಡು ಹಾಗೆ ಶೋರೂಮ್ ಹತ್ರ ಹೋಗೋಣ ಅಂತ ನೋಡಿ ಇಲ್ಲೇ ರೋಡ್ ಸೈಡ್ ಬಂದೆ ನಾನು. ಅನ್ನ ಸಾಂಬಾರಿತ್ತು, ಅನ್ನ ಸಾಂಬಾರು ತಗೊಂಡೆ. ಇನ್ನೂ ಏನು ರೆಡಿ ಆಗಿರಲಿಲ್ಲ. ಅನ್ನ ಸಾಂಬಾರು ಒಂದಿತ್ತು, ಅದಕ್ಕೆ ಅನ್ನ ಸಾಂಬಾರೇ ತಗೊಂಡೆ. ಅನ್ನ ಸಾಂಬಾರು ಚೆನ್ನಾಗಿತ್ತು, ಕ್ವಾಂಟಿಟಿನೂ ಜಾಸ್ತಿನೇ ಕೊಟ್ಟಿದ್ದರು. ಬನ್ನಿ ನಿಮ್ಗೆ ತೋರಿಸ್ತೀನಿ ಆ ಶೋರೂಮ್ ಎಲ್ಲಿದೆ ಅಂತ. ಇಲ್ಲಿ ನಿಮಗೆ ಕಾರು ಎಲ್ಲ ರೇಂಜಲ್ಲೂ ಇದೆ. ನೀವು 50,000ಇಂದ 20 ಲ್ಯಾಕ್, ಅದರಿಂದ 30 ಲ್ಯಾಕ್ವರೆಗೂ ಇದೆ. ನೋಡಿ ಇದೆ ಶೋರೂಮು. ಮತ್ತು ನಿಮ್ಗೆ ಎಲ್ಲ ಥರ ಮಾಡೆಲ್ಸ್ ಕಾರ್ಸು ಇಲ್ಲಿದೆ. ನೋಡಿ ತೋರಿಸ್ತಾ ಇದ್ದೀನಿ, ಕಾರ್ಸ್ ಎಲ್ಲ ಆಚೆ ನಿಲ್ಲಿಸಿದ್ದಾರೆ. ಇನ್ನು ಸ್ವಲ್ಪ ಕಾರು ಎಲ್ಲ ಒಳಗಿದೆ, ತೋರಿಸ್ತೀನಿ ಬನ್ನಿ ಕ್ಲಿಯರ್ ಕಟ್ಟಾಗೆಲ್ಲ ಪೂರ್ತಿ. ವಿಡಿಯೋ ಸ್ಕಿಪ್ ಮಾಡಿದ್ದೀರ ನೋಡಿ. ನೋಡಿ ಅದ್ರ ಪಕ್ಕ ಟಾಟಾ ಮೋಟಾರ್ಸ್ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇದು ಹೀರೋ ಟಾಟಾ ಮೋಟಾರ್ಸು ಇದೆ, ಅದ್ರ ಪಕ್ಕದಲ್ಲೇ ಇದು ಶೋರೂಮ್ ಇರೋದು. ಆಚೆನೇ ನಿಲ್ಲಿಸಿರ್ತಾರೆ ಕಾರು, ಗೊತ್ತಾಗುತ್ತೆ ನೀವು ಈ ರೋಡಲ್ಲಿ ಬಂದ್ರಿ ಅಂದರೆ. ನೋಡಿ ಒಂದು ಫೋನ್ ನಂಬರ್ಸು ಇದೆ, ಅಂಬಿಕಾ ಮೋಟಾರ್ಸ್ ಅಂತೇಳಿ ಹೆಸರು. ಕಾರ್ ನೋಡಿ. ನೋಡಿ ಇದು ಹೊಸಕೋಟೆಯಿಂದ ಕೋಲಾರ ಹೋಗೋ ರೋಡ್ ಇದು. ಈ ಕಡೆ ಬಂದ್ರಿ ಅಂದರೆ ನೋಡಿ ಈ ಕಡೆ ಟೋಲು. ನೋಡಿ ಟೋಲ್ ನಮ್ಗೆ ಈ ಕಡೆ ಸಿಗುತ್ತೆ. ಟೋಲು ಅಕ್ಷಯ್ ದಮ್ ಬಿರಿಯಾನಿ ಎಲ್ಲ ಈ ಕಡೆ ಇದೆ. ಅದ್ರ ಮಧ್ಯದಲ್ಲಿ ಇದು ಬರುತ್ತೆ ಶೋರೂಮು. ನೋಡಿ ನಂಬರ್ ಮೇಲೆ ಹಾಕಿದ್ದಾರೆ. ಬನ್ನಿ ಪ್ರೈಸಿಂಗ್ ರೇಂಜು ಮಾಡೆಲ್ಲು ಎಲ್ಲ ಹೇಗಿದೆ ನೋಡೋಣ. ನೋಡಿ ಇದು ಫಸ್ಟ್ ಕಾರ್ ತೋರಿಸ್ತಾ ಇದ್ದೀನಿ. 3,80,000 ಇದೆ ಈ ಕಾರು. ನೆಕ್ಸ್ಟ್ ಇಲ್ಲೊಂದು ಕಾರ್ ನಿಂತಿದೆ. ನೋಡಿ ಈ ಕಾರು 2,25,000 ಇದೆ. 2011 ಮಾಡೆಲ್ ಇದು, 3rd ಓನರ್ ಇದು. ನೋಡಿ ನೆಕ್ಸ್ಟ್ ಇಲ್ಲೊಂದು ಕಾರ್ ನಿಂತಿದೆ. ಇದು 2011 ಮಾಡೆಲ್ ಇದು, ಫಸ್ಟ್ ಓನರು. 2,25,000 ಇದೆ ಇದು ಪ್ರೈಸು. ನೀವು ಇದು ಎಲ್ಲದರಲ್ಲೂ ಕಮ್ಮಿ ಮಾಡ್ತಾರೆ. ನೋಡಿ ಇದು ಗಾಡಿ ಇಲ್ಲಿ ನಿಂತಿದೆ. ವಗ್ಯಾನಾರು 2014 ಮಾಡೆಲ್ ಇದು, 3rd ಓನರು. 3 ಲ್ಯಾಕ್ ಪ್ರೈಸ್ ಇದೆ ಇದು. ಅದ್ರ ನೆಕ್ಸ್ಟು ಹೋಂಡಾ ಇದೆ. ನೋಡಿ ಈ ಗಾಡಿ 2012 ಮಾಡೆಲ್ಲು, 2nd ಓನರು. 3,40,000 ಕೋಟೆಡ್ ಮಾಡಿದ್ದಾರೆ ಪ್ರೈಸು. ನೋಡಿ ಇಲ್ಲಿ ನಿಂತಿದೆ ಈ ಗಾಡಿ, ನೋಡೋಣ ಎಷ್ಟಿದೆ ಅಂತ. ಸ್ಯಾಂಟ್ರೋ, ಇದು 2007 ಮಾಡೆಲ್ ಇದು, 4th ಓನರು. 1,40,000 ಪ್ರೈಸು ಕೋಟೆಡ್ ಮಾಡಿ. ಕಾರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ನೀವು ಬೇಕಂದರೆ ಯಾರಾದರೂ ಒಬ್ಬ ಮೆಕ್ಯಾನಿಕ್ನ ಕರ್ಕೊಂಬಂದು ನೋಡಿ. ನೋಡಿ ಇವೆಲ್ಲ ಒಳಗೆ ನಿಂತಿರೋ ಕಾರು. ಇದು 2012 ಮಾಡೆಲ್ ಇರಬೇಕಿದು, ಫಸ್ಟ್ ಓನರು. 2,30,000 ಪ್ರೈಸ್ ಕೋಟೆಡ್ ಮಾಡಿದ್ದಾರೆ. ಮತ್ತು ಅದ್ರ ನೆಕ್ಸ್ಟು ಆಲ್ಟೋ ಇದೆ, 2012 ಮಾಡೆಲ್ಲು, 3rd ಓನರು. 2,60,000 ಪ್ರೈಸ್ ಕೋಟೆಡ್ ಇದೆ ಇದು. ಎಲ್ಲ ಮಾಡೆಲ್ಸ್ ಕಾರು ಇದೆ ಇಲ್ಲಿ. ನೋಡಿ ಇದು ಗಾಡಿ ಕಂಡೀಷನ್ ಚೆನ್ನಾಗಿದೆ. ನೋಡಿ ಇದು i20 2011 ಮಾಡೆಲ್ ಇದು, 3rd ಓನರು. 3,25,000 ಇದೆ ಪ್ರೈಸ್ ಇದು. ಪ್ರೈಸ್ ಅಂದರೆ ನೀವು ಮಾತಾಡಿದ್ರೆ ಒಂದು 25,000 ಕಮ್ಮಿ ಮಾಡ್ತಾರೆ. ಅದು ನೀವು ಮಾತಾಡೋದ್ರ ಮೇಲೆ ಡಿಪೆಂಡ್ ಇದೆ. ಮತ್ತು ನೀವು ಬರಬೇಕಂದ್ರೆ ಯಾರಾದರೂ ಮೆಕ್ಯಾನಿಕ್ನ ಕರ್ಕೊಂಬನ್ನಿ, ಕಾರ್ ಕಂಡೀಷನ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ.
ಚೆಕ್ ಮಾಡಿಕೊಂಡು ತಗೊಂಡೋಗಿ ಬನ್ನಿ. ಈಗ ಕಾರ್ ನೋಡೋಣ ಪ್ರೈಸ್ ಎಷ್ಟಿದೆ ಅಂತ. ಇದು 4,50,000 ಥರ್ಡ್ ಓನರು ಶಿಫ್ಟು 2013 ಮಾಡಲ್ ಇದು. ಅಂದರೆ ನನಗೆ ಅನಿಸಿದ್ದೇನೆಂದರೆ ನೀವು ಆದಷ್ಟು 2020-22 ಮಾಡಲ್ ಆ ಥರ ಕಾರ್ ನೋಡಿ ತಗೊಳ್ಳಿ. ಮತ್ತು ಓನರು ಸೆಕೆಂಡ್ ಓನರು ಫಸ್ಟ್ ಓನರ್ ಇದ್ದರೆ ಒಳ್ಳೆಯದು. ನೋಡಿ ಈ ಕಾರು ಇದು 2013 ಮಾಡಲ್ಲು, ಸೆಕೆಂಡ್ ಓನರು 2,50,000 ಇದೆ ಪ್ರೈಸ್ ಇದು. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಕಾರ್ ತೊಗೊಳಕ್ಕೆ ಬಂದರೆ, ಎಲ್ಲ ಚೆಕ್ ಮಾಡಿ. ಬನ್ನಿ ಇದು ನೋಡೋಣ ಎಷ್ಟಿದೆ ಅಂತ. ಡೆಸ್ಟರು 2015 ಮಾಡಲ್ ಇದು. ಇದು ಥರ್ಡ್ ಓನರು 5,50,000 ಇದೆ ಪ್ರೈಸ್ ಇದು. ಎಲ್ಲ 50,000ಇಂದ ಅದೇ ಹೇಳಿದ್ನಲ್ಲ 30 ಲ್ಯಾಕ್ವರೆಗೂ ಇದೆ ಕಾರುಗಳು. ಕಾರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಇವ್ರು ಹೇಳೋ ಪ್ರಕಾರನೂ ಎಲ್ಲ ಚೆನ್ನಾಗಿದೆ ಅಂತಾರೆ. ಅದೇ ನಾನು ಹೇಳ್ದಂಗೆ ಒಂದು ಮೆಕ್ಯಾನಿಕ್ನ ಕರ್ಕೊಂಬರ್ಬೇಕು. ಇದು i20 2013 ಮಾಡಲ್ಲು, ಸೆಕೆಂಡ್ ಓನರು 4,50,000. ಬನ್ನಿ ಹಾಗೆ ಹಿಂದೆ ಹೋಗಿ ನೋಡೋಣ. ನೋಡಿ ಇದು ಗಾಡಿದು ಝೆನ್ನು 1999 ಮಾಡಲ್ಲು, ಥರ್ಡ್ ಓನರು 1,20,000. 1999 ಮಾಡಲ್ ಅಂದರೆ ಹಳೆ ಗಾಡಿ ಇದು. ಅಂದರೆ ನೀವು ಯಾರಾದರೂ ಕಾರು ಕಲಿಬೇಕು ಅನ್ನೋರು ಇಂಥ ಗಾಡಿಗಳು ತಗೊಳ್ಳಿ, ಕಲಿಯೋದಕ್ಕೆ ಈಸಿ ಆಗುತ್ತೆ. ಇದ್ರ ಪಕ್ಕನೇ ಒಂದು ರೆಡ್ ಕಾರ್ ಇದೆ ನೋಡಿ, ಇದು ಎಲ್ಲ ವಾಷಿಂಗ್ ಎಲ್ಲ ಮಾಡಿ ಹೊಸ ಥರ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇದು ಫಸ್ಟ್ ಓನರ್ ಇದು 2016 ಮಾಡಲ್ ಇದು. 5 ಲ್ಯಾಕ್ ಇದೆ ಪ್ರೈಸ್ ಇದು. ಫಸ್ಟ್ ಓನರ್ ಅಲ್ವಾ, ಅದಕ್ಕೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಗಾಡಿ ಕಂಡೀಷನ್ ಆಗಿರುತ್ತೆ ಅದು. ಇದು 2013 ಮಾಡಲ್ಲು, ಫಸ್ಟ್ ಓನರ್ ಇದನ್ನು 2,75,000. ಇದು ಪರವಾಗಿಲ್ಲ ಗಾಡಿದು ಕಂಡೀಷನ್ ಆಗಿರುತ್ತೆ ಇದು. ನೀವು ಕಲಿಬೇಕು ಅನ್ನೋರೆಲ್ಲ ನೀವು ಒಂದು 1 ಲ್ಯಾಕ್ ಒಳಗೆ ಇಸ್ಕೊಳ್ಳಿ ಅಂಥ ಗಾಡಿಗಳು. ನೋಡಿ ಎಷ್ಟು ಗಾಡಿಗಳು ನಿಂತಿದೆ. ಮತ್ತು ಇಲ್ಲಿ ನಿಮಗೆ ಯಾವುದೇ ಡೀಟೇಲ್ಸ್ ಇದ್ದರೂ ಕ್ಲಿಯರ್ ಕಟ್ಟಾಗಿ ಇಲ್ಲೊಬ್ರು ಇರ್ತಾರೆ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಮೇತ ಕೊಡ್ತಾರೆ. ನೋಡಿ ಇಲ್ಲಿ ನಿಂತಿದ್ದಾರಲ್ಲ, ಇವ್ರೊಬ್ರು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನೀವು ಬರೋರು ನಾನು ನಂಬರ್ ಇತ್ತಲ್ಲ ಅದಕ್ಕೆ ಕಾಲ್ ಮಾಡಿ ಬನ್ನಿ. ನೋಡಿ ಇಲ್ಲಿ ಶಿಫ್ಟ್ ನಿಂತಿದೆ, ಇದು ನೋಡೋಣ. ನೋಡಿ ಇದು ಥರ್ಡ್ ಓನರು 2012 ಮಾಡಲ್ ಇದು. 4,10,000 ಇದೆ ಪ್ರೈಸು. ನೋಡಿ ಇಲ್ಲೊಂದು ವೈಟ್ ಗಾಡಿ ಇದೆ, ಇದು 2013 ಮಾಡಲ್ ಇದು. ಥರ್ಡ್ ಓನರು 3,80,000 ಪ್ರೈಸ್ ಇದು. ನೋಡಿ ಇದು ಶಿಫ್ಟು 2016 ಮಾಡಲು, ಸೆಕೆಂಡ್ ಓನರು 5,75,000 ಪ್ರೈಸು ಕೋಟೆಡ್ ಮಾಡಿದ್ದಾರೆ. ಇದನ್ನು ಒಳಗೆ ಸೀಟೆಲ್ಲ ಚೆನ್ನಾಗಿದೆ. ನೋಡಿ ಇದು 2015 ಮಾಡಲ್ಲು, ಸೆಕೆಂಡ್ ಓನರು 4,50,000 ಪ್ರೈಸ್ ಇದು.
ಬನ್ನಿ ಇದು ನೋಡೋಣ ಎಷ್ಟಿದೆ ಅಂತ. ಇದು 8 ಲ್ಯಾಕು 2018 ಮಾಡೆಲ್ಲು, ಫಸ್ಟ್ ಓನರು. ನೋಡಿ ಒಳಗೆ ಸೀಟೆಲ್ಲ ಎಷ್ಟು ಚೆನ್ನಾಗಿದೆ, ಗಾಡಿ ಕಂಡೀಷನ್ ಆಗಿದೆ. ಇದು 7,75,000 2018 ಮಾಡೆಲ್ಲು, ಸೆಕೆಂಡ್ ಓನರು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ. ನೋಡಿ ಯಾರೋ ತೊಗೊಳಕ್ಕೆ ಬಂದಿದ್ದಾರೆ ಕಾರ್ನ. ನೋಡಿ ಇದು 4,30,000 ಸೆಕೆಂಡ್ ಓನರು, 2013 ಮಾಡೆಲ್ ಇದು. ನೋಡಿ ಇಲ್ಲಿ ಒಳಗೆ ಹಿಂದೆನೂ ಕಾರ್ಗಳು ನಿಲ್ಲಿಸಿದ್ದಾರೆ. ನೀವು ಬಂದ್ರಿ ಅಂದರೆ ಪೂರ್ತಿ ಕಾರ್ಗಳು ನೋಡ್ಕೊಂಡೋಗಿ. ನೋಡಿ ಇನೋವಾ ಇದೆ, 2013 ಮಾಡೆಲ್ಲು, 4th ಓನರು, 7,30,000 ಇದೆ ಪ್ರೈಸು. ಇದು ಫ್ಯಾಮಿಲಿಗೆ ಚೆನ್ನಾಗಿರುತ್ತೆ ಈ ಕಾರು. ನೋಡಿ ಯಾರ್ಯಾರೋ ಮೆಕ್ಯಾನಿಕ್ನ ಕರ್ಕೊಂಬಂದಿದ್ದಾರೆ, ಎಲ್ಲ ನೀಟಾಗಿ ತೋರಿಸ್ಕೊಂಡು ತಗೊಂಡೋಗ್ತಾರೆ ಕಾರ್ನ, ಚೆಕ್ ಮಾಡಿಸ್ಕೊತಾರೆ. ನೋಡಿ ಇಲ್ಲೊಂದು ಕಾರ್ ನಿಂತಿದೆ, ಇದು 2010 ಮಾಡೆಲ್ಲು, 3rd ಓನರು, 1,25,000 ಪ್ರೈಸು. ನೋಡಿ ಅವರು ಮೆಕ್ಯಾನಿಕ್ನ ಕರ್ಕೊಂಬಂದು ನೀಟಾಗಿ ಗಾಡಿನ ತೋರಿಸ್ಕೊಂಡು ಹೋಗ್ತಾರೆ, ಯಾಕಂದರೆ ಮೆಕ್ಯಾನಿಕ್ಗೆ ಹೇಳ್ಬಿಡ್ತಾರೆ ಗಾಡಿ ಚೆನ್ನಾಗಿದೆಯೋ ಇಲ್ಲೋ ಅಂತ. ನೋಡಿ ಇದನ್ನು ತೊಗೊಂಡಿದ್ದಾರೆ. ನೋಡಿ ಇದು 2005 ಮಾಡೆಲ್ ಇವ್ರು ತೊಗೊಂಡಿರೋದು, 3rd ಓನರು, 2,25,000 ಇದ್ರ ಪ್ರೈಸು. ನೋಡಿ ಎಲ್ಲ ಥರ ಕಾರ್ಸು ನಿಂತಿದೆ, ತೋರಿಸ್ದೆ. ಇನ್ನೂ ತುಂಬ ಕಾರ್ಸ್ ಇದೆ. ನೆಕ್ಸ್ಟ್ ವೀಕ್ ತರಿಸ್ತೀನಿ ಅಂದರು ಕಾರ್ಸ್ನ. ಆಗ ಮತ್ತೆ ಬಂದು ಒಂದು ಸತಿ ವೀಡಿಯೋ ಮಾಡ್ತೀನಿ. ಆಗ ಇನ್ನೂ ಕ್ಲಿಯರ್ ಕಟ್ಟಾಗೆ ನಿಮ್ಗೆ ಪೂರ್ತಿ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ನೀವು ಯಾರಾದರೂ ಡ್ರೈವಿಂಗ್ ಪರ್ಪಸ್ ತೊಗೋಬೇಕು ಅಂದರೆ ಇಂಥ ಕಾರ್ಗಳು ತೊಗೊಳ್ಳಿ. ನೀವು ಕಾರ್ ಕಲಿಯೋದಕ್ಕೂ ಈಸಿ ಆಗುತ್ತೆ. ಮತ್ತು ಏನಾದರೂ ಟಚ್ ಆದ್ರೂ ಅಂದರೆ ಜಾಸ್ತಿ ದುಡ್ಡು ಕೊಟ್ಟಿರಲ್ಲ ನೀವು, ಏನನ್ಸಲ್ಲ. ಚೆನ್ನಾಗಿರೋ ಕಾರ್ ತೊಗೊಂಡು ಡ್ರೈವಿಂಗ್ ಮಾಡ್ತೀನಿ ಅಂತ ಹೋಗಬೇಡಿ. ನೋಡಿ ಇಲ್ಲಿ ಒಂದು ಗಾಡಿ ನಿಂತಿದೆ, ಇದು ಫಸ್ಟ್ ಓನರ್. ಇದು 6 ಲ್ಯಾಕ್ ಇದೆ ಪ್ರೈಸ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ. ಅಂಬಿಕಾ ಮೋಟರ್ಸ್ ಶೋರೂಮ್ ಹೆಸರು. ಮತ್ತು ನಿಮ್ಗೆ ನಾನು ನಂಬರ್ ತೋರಿಸ್ದೆ. ನಾನು ನೆಕ್ಸ್ಟ್ ವೀಕ್ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದ್ರಾಗ ಇನ್ನೂ ಒಳ್ಳೊಳ್ಳೆ ಕಾರ್ಸ್ ತೋರಿಸ್ತೀನಿ. ನಿಮ್ಗೆ ಇನ್ನೂ ಕಮ್ಮಿ ರೇಟಲ್ಲಿ ಬೇಕು, ಒಳ್ಳೆ ಕಾರ್ ಬೇಕು, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.